ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಸಚಿವ ಎಂಟಿಬಿ ನಾಗರಾಜ್ರಿಂದಲೂ ಕೂಡ ರಾಜೀನಾಮೆ ಅಸ್ತ್ರ ಪ್ರಯೋಗ ಆಗುತ್ತೆ ನೋಡಬೇಕು. ಯಾಕಂದ್ರೆ ಆನಂದ್ ಸಿಂಗ್ ಮುಂಚಿತವಾಗಿ ರಾಜೀನಾಮೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದೆ ಎಂಟಿಬಿ ನಾಗರಾಜ್ ಅವರು ಮಾಧ್ಯಮದ ಮುಂದೆ. 3 ದಿನದಿಂದ ಯಾರ ಕೈಗೂ ಸಿಗ್ತಿಲ್ಲ. ಎಂಟಿಬಿ ನಾಗರಾಜ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನನಗೆ ವಸತಿ ಖಾತೆನೇ ಬೇಕು ಅಂತ ಎಂಟಿಬಿ ನಾಗರಾಜ್ ಪಟ್ಟಿಡಿದು ಕೂತಿದ್ದಾರೆ. ಪೌರಾಡಳಿತ ಖಾತೆ ವಹಿಸಿಕೊಳ್ಳದೆ ಅಂದ್ರೆ ಚಾರ್ಜ್ ಏನು ತಗೊಂಡಿಲ್ಲ ಅವರು. ಎಂಟಿಬಿ ಗೇಮ್ ಆಡ್ತಾ ಇದ್ದಾರೆ. ವಸತಿ ಖಾತೆ ಕೊಡದೇ ಇದ್ರೆ ಮಂತ್ರಿಗಿರಿ ನನಗೆ ಬೇಡ ಅಂತ ಎಂಟಿಬಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಎಂಟಿಬಿಗೆ ವಸತಿ ಖಾತೆ ಕೊಡೋದಕ್ಕೆ ಸೋಮಣ್ಣ ಜೊತೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಹಂಚಿಕೆ ಆಗಿದೆ. ಮತ್ತೀಗ ಒಬ್ರು ಚೇಂಜ್ ಮಾಡಕ್ ಹೋದ್ರೆ ಮತ್ತೊಂದಿಷ್ಟು ಜನ ಆಟೋಮೆಟಿಕ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಈಗ ವಸತಿ ಬೇಕು ಅಂತ ಹೇಳ್ಬಿಟ್ಟು ಎಂಟಿಬಿ ಪಟ್ಟಿಡಿದು ಕೂತಿದ್ದಾರೆ. ಅದು ಸೋಮಣ್ಣ ಕೈಲಿದೆ. ಈಗ ಸೋಮಣ್ಣ ಅವ್ರನ್ನ ಮನವೊಲಿಸಿ ಕೊಟ್ಟರು ಕೂಡ ಅವ್ರಿಗೆ ಯಾವ ಖಾತೆ ಕೊಡಬೇಕು ಅಂತ. ಸೊ ಇವ್ರ ಖಾತೆ ಅವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರ ಅಥವಾ ಬೇರೆಯವ್ರದ್ದೇನಾದ್ರೂ ಅವ್ರಿಗೆ ಕೊಟ್ರೆ ಮತ್ತೊಂದಿಷ್ಟು ರಿಷಫಲ್ ತರ ಆಗ್ಬಿಡುತ್ತೆ. ಮತ್ತೆ ಈಗ ಎಂಟಿಬಿ ಮತ್ತೆ ಆನಂದ್ ಸಿಂಗ್ ಮನವೊಲಿಕೆ ಪ್ರಯತ್ನದಲ್ಲಿ ಈಗಿರೋ ಖಾತೆಲೇ ಮುಂದುವರಿರಿ ಅಂತ ಮನವೊಲಿಸ್ತಾರ ಅಥವಾ ಬೇರೆ ಕೊಟ್ಬಿಟ್ರೆ ಇನ್ನುಳಿದಂತ ಅಂದ್ರೆ ಇನ್ನೂ ಚಾರ್ಜ್ ತಗೊಂಡಿಲ್ವಲ್ಲ, ಸೊ ಅವ್ರು ಸುಮ್ಮನಿರ್ತಾರ, ನಮಗೂ ಚೇಂಜ್ ಮಾಡ್ಕೊಡಿ ಅವ್ರಿಗೆ ಮಾಡ್ಕೊಟ್ರಲ್ಲ ಅಂತ ಕೇಳ್ತಾರೆ. ಖಾತೆ ಟೆನ್ಷನ್ ಜೊತೆಗೆ ಸಿಎಂಗೆ ಟಾಸ್ಕ್ ಫೋರ್ಸ್ ಪಟ್ಟದ ಟೆನ್ಷನ್ ಕೂಡ ಇದೆ. ಸುಧಾಕರ್ ಜೊತೆಯಲ್ಲಿ ಅಶ್ವಥ್ ನಾರಾಯಣ್ ಮುಸುಕಿನ ಗುದ್ದಾಟ ನಡೀತಾ ಇದೆ. ಯಾವ ವಿಚಾರಕ್ಕೆ ಅಂತಂದ್ರೆ ಕೋವಿಡ್ ಟಾಸ್ಕ್ ಫೋರ್ಸ್ ಅದರ ಅಧ್ಯಕ್ಷಗಿರಿಗೋಸ್ಕರ ಇಬ್ರು ಕೂಡ ವಾರ್ ನಲ್ಲಿ ಇದ್ದಾರೆ. ಅಂತಂದ್ರೆ ಒಂಥರ ಮುಸುಕಿನ ಗುದ್ದಾಟ. ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಈಗ ಕೋವಿಡ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷಗಿರಿ ಯಾರಾಗ್ತಾರೆ, ಆ ಪಟ್ಟದಲ್ಲಿ ಯಾರು ಕೂರ್ತಾರೆ ಅಂತ. ಕೋವಿಡ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷಗಿರಿಗೆ ಸುಧಾಕರ್ ಒತ್ತಡ ಹಾಕ್ತಾ ಇದ್ದಾರಂತೆ. ಮೊನ್ನೆ ಸುಧಾಕರ್ ಮನೆಗೆ ಸಿಎಂ ಊಟಕ್ಕೆ ಹೋಗಿದ್ ನಮಗೆಲ್ಲ ನೆನಪಿದೆ. ಇದೇ ವಿಷಯಕ್ಕೆ ಅಂತ ಹೇಳಲಾಗ್ತಿದೆ. ನಾನೇ ಅಧ್ಯಕ್ಷನಾಗಬೇಕು ಅಂತ ಅಶ್ವಥ್ ನಾರಾಯಣ್ ಕೂಡ ಪಟ್ಟನ್ನ ಹಿಡಿದಿದ್ದಾರಂತೆ. ಈಗ ನೋಡ್ಬೇಕಾಗತ್ತೆ. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಈ ಕೋವಿಡ್ ಆರಂಭದ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಶ್ರೀರಾಮುಲು ಮತ್ತೆ ಸುಧಾಕರ್ ನಡುವೆ ಒಂಥರ ಮುಸುಕಿನ ಗುದ್ದಾಟ ಸ್ಟಾರ್ಟ್ ಆಯ್ತು. ಆಮೇಲೆ ಆರೋಗ್ಯ ಖಾತೆಯನ್ನ ಸುಧಾಕರ್ಗೆ ಕೊಟ್ಟ ಮೇಲೆ ಸೊ ಇಲ್ಲಿನ ಸಚಿವರಲ್ಲಿ ಅಂದ್ರೆ ಅಶ್ವಥ್ ನಾರಾಯಣ್ ಮತ್ತೆ ಸುಧಾಕರ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿತ್ತು. ಅಂದ್ರೆ ಒಳಗೆ ಒಂಥರ ಮುಸುಕಿನ ಗುದ್ದಾಟ ನಡೀತಲೇ ಇತ್ತು. ಈಗ ಟಾಸ್ಕ್ ಫೋರ್ಸ್ ಅಧ್ಯಕ್ಷಗಿರಿಗೋಸ್ಕರ ಮತ್ತೆ ಇದೀಗ ಒಳಗೆ ಗುದ್ದಾಟ ನಡೀತಾ ಇದೆ. ಬಟ್ ಸಿಎಂ ಫೈನಲಿ ಯಾರಿಗೆ ಈ ಪಟ್ಟವನ್ನ ಕಟ್ತಾರೆ ನೋಡ್ಬೇಕಾಗತ್ತೆ. ಸಚಿವರಿಂದಷ್ಟೇ ಅಲ್ಲ, ಮಂತ್ರಿ ಸ್ಥಾನ ಸಿಗದಂತ ಶಾಸಕರು ರೆಬಲ್ ಆಗುವಂತ ಚಾನ್ಸಸ್ ಇದೆ. ಮೊನ್ನೆ ಸಿಪಿ ಯೋಗೀಶ್ವರ್, ಆಮೇಲೆ ರಮೇಶ್ ಜಾರಕಿಹೊಳಿ, ಈಗ ಕುರ್ಚಿಗಾಗಿ ರೇಣುಕಾಚಾರ್ಯ ಮತ್ತೆ ದೆಹಲಿಗೆ ದೌಡಾಯಿಸಿದ್ದಾರೆ. ಯೋಗೀಶ್ವರ್ ಅಂತೂ ದೆಹಲಿ ಮಟ್ಟದಲ್ಲಿ ಮತ್ತೆ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇವರು ಈಗ ರೆಬಲ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ರೇಣುಕಾಚಾರ್ಯ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಯೋಗೀಶ್ವರ್ ಮೇಲೆ ಕತ್ತಿ ಮಸೀತಾ ಇದ್ರು ರೇಣುಕಾಚಾರ್ಯ. ಈ ಹಿಂದೆ ನಾವು ನೋಡಿದ್ವಿ ಇಬ್ರು ಪರಸ್ಪರ ಯಾವ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅಂತ. ಈಗ ರಮೇಶ್ ಮತ್ತೆ ಸಿಪಿವೈ ಬೆನ್ನಲ್ಲೇ ದೆಹಲಿಗೆ ಬಿಎಸ್ವೈ ಆಪ್ತ ಹೋಗಿದ್ದಾರೆ. ಹಾಗಾಗಿ ರೇಣುಕಾಚಾರ್ಯ ಅವರ ನಡೆ ಯಾವ ತರ ಇರಬಹುದು ದೆಹಲಿಯಲ್ಲಿ, ಅವರು ಕೂಡ ಲಾಭಿ ಮಾಡಕ್ಕೆ ಹೋಗಿದಾರಾ, ಇಲ್ಲಿ ನಾನು ನಂಬ್ಕೊಂಡಿದ್ದೆ ನನಗೆ ಮೋಸ ಆಯ್ತು, ಮತ್ತೆ ಯಡಿಯೂರಪ್ಪ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಾಗ ಪಕ್ಷದವರೇ ಬಹಿರಂಗವಾಗಿ ನಾನು ಯಾವತ್ತೂ ಬೆನ್ನಿಗೆ ನಿಂತ್ಕೊಳ್ತಾ ಇದ್ದೆ, ನಾನು ಸಪೋರ್ಟಿವ್ ಆಗಿದ್ದೆ, ಬಟ್ ನನಗೆ ಮೋಸ ಆಗ್ಬಿಡ್ತಲ್ಲ ಅಂತ ತಮ್ಮ ಅಸಮಾಧಾನವನ್ನ ಮೊನ್ನೆಯಿಂದಲೂ ಕೂಡ ರೇಣುಕಾಚಾರ್ಯ ವ್ಯಕ್ತಪಡಿಸ್ತಾ ಇದ್ರು. ಈಗ ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಈಗ ನೋಡ್ಬೇಕಾಗತ್ತೆ ಅಂದ್ರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡಕ್ ಹೋಗಿದಾರಾ ಅಥವಾ ಈ ಉಳಿದಂತ ಶಾಸಕರು ಯಾರು ಸಚಿವ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲ ಹೋಗಿರೋದ್ರಿಂದ ಬಿಎಸ್ವೈ ಆಪ್ತನಾಗಿ ಮತ್ತೊಮ್ಮೆ ದೆಹಲಿಗೆ ಹೋಗಿದಾರ ಅನ್ನೋದು ಈಗಿರುವಂತ ಕುತೂಹಲ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್